ನನಗಿದ್ದಿದ್ ಲೋಕಲ್ ಬಾಡಿಗೆಗಳು ಮತ್ತೆ ರೆಗ್ಯುಲರ್ ಬಾಡಿಗೆಗಳು ಎಲ್ಲ ಹೊಡೆದ್ಬಿಟ್ಟು ಬರೋಷ್ಟು ಸಾಯಂಕಾಲ ಆಗಿತ್ತು. ಸಾಯಂಕಾಲ ತಂದು ಗಾಡಿ ಮನೆ ಹತ್ರ ಹಾಕ್ದೆ. ಮನೆಗೆ ಹೋಗಿ ಕುತ್ಕೊಂಡಿದ್ದೆ. ನಮ್ ಕಾರ್ಪೆಂಟರ್ನ ಫೋನ್ ಮಾಡಿದ್ರು. ಏನು ಅಂತ ಕೇಳ್ದೆ. ಚಿಂತಾಮಣಿಗೆ ಒಂದು ಬಾಡಿಗೆ ಐತೆ ಬಾಯಿಲಿ ಅಂದ್ರು. ಹೋಗಿ ನೋಡಿದ್ರೆ ಮೆಟೀರಿಯಲ್ ಏನಾಯ್ತು ಅಂತ ಇದೊಂದು 2 ಡೋರು ಮತ್ತೆ ಈ ಸೆಟ್ರಸ್ಗಳು, ಈ ಬ್ಯಾಗಲ್ಲಿರೋ ಸ್ವಲ್ಪ ಐಟಮು, ಈ ಗ್ಲಾಸು, ಇದೊಂದು ಮಿಷಿನ್ ಹಾಕೊಂಡೋಗ್ಬೇಕಷ್ಟೇ. ಅಷ್ಟೇ. ಲೋಡಿಂಗ್ ಮಾಡಕ್ ಸ್ಟಾರ್ಟ್ ಮಾಡ್ಕೊಂಡ್ರು. ಫಸ್ಟ್ ಡೋರ್ ಎಲ್ಲ ನೀಟಾಗಿ ಲೋಡ್ ಮಾಡ್ಬಿಟ್ರು. ಅದಾದ್ಮೇಲೆ ಸೆಟ್ರಸ್ ಪೀಸ್ಗಳು ತಂದು ಲೋಡ್ ಮಾಡಕ್ ಸ್ಟಾರ್ಟ್ ಮಾಡ್ಕೊಂಡ್ರು. ಅದಾದ್ಮೇಲೆ ನಮ್ ಬಾಸ್ ಬರ್ತಾವ್ರೆ. ನೋಡ್ರಿ ಇವ್ರೆ ನಮ್ ಬಾಸು. ಹಣ ಬಂದ ನೀನ್ ನೋಡ್ರ ಅಯ್ಯೋ ಪಾಪ ಅನಿಸ್ತಿದೆ. ಲೋಡಿಂಗ್ ಎಲ್ಲ ಕಂಪ್ಲೀಟ್ ಆಯ್ತು. ಈ ನಾನ್ ಸ್ಟಾಪ್ ಆಗಿ ಹೋಯ್ತಿರೋದೇ ಕೆಲಸ. ಟ್ರಾಫಿಕ್ ಇಲ್ದಿರೋ ಕಾರಣ ಅಶೋಕ ಪಿಲ್ಲರ್ ಹತ್ರ ಒಂದು 15-20 ನಿಮಿಷಕ್ಕೆ ಬಂದ್ಬಿಟ್ಟೆ. ಹೌದು. ಇವತ್ತು ನಾನು ಒಬ್ನೇ ಹೋಯ್ತಾ ಇಲ್ಲ. ನಮ್ಮ ಹುಡ್ಗನ್ಗೆ ಎತ್ತಾಕೊಂಡು ಹೋಯ್ತಾ ಇದ್ದೀನಿ. ಕೇರ್ಪುರಂ ಬ್ರಿಡ್ಜ್ ಎಲ್ಲ ಪಾಸ್ ಮಾಡ್ಕೊಂಡು ಹೋಯ್ತಾ ಇದೀವಿ. ನೋಡ್ರಿ ಚಿಂತಾಮಣಿ ಇಲ್ಲಿಂದ ಕರೆಕ್ಟಾಗಿ ಇನ್ನ 48 ಕಿಲೋಮೀಟರ್ ಐತೆ. ಇಲ್ಲಿ ಮುಂದೆ ದೇವನಹಳ್ಳಿ ಫ್ಲೈಓವರ್ ಬರುತ್ತಲ್ಲ, ಅಲ್ಲಿ ಗಾಡಿ ಸೈಡ್ಗೆ ಹಾಕ್ಬಿಟ್ಟು ಸ್ವಲ್ಪ ಟೀ ಕುಡ್ಕೊಂಡೆ. ಎನರ್ಜಿ ತಕೊಂಡು ಗಾಡಿ ತಗೊಬಂದಾಗ್ದೆ ಅನ್ಲೋಡ್ ಪಾಯಿಂಟ್ಗೆ ಗೊತ್ತೇ ಆಗಿಲ್ಲ ಬಂದಿದ್ದು. ಇದೇ ನೋಡ್ರಿ ಬಿಲ್ಡಿಂಗು. ಗಾಡಿ ಆಗ್ತಾ ಇದ್ದಂಗೆ ಅನ್ಲೋಡ್ ಪಾಯಿಂಟ್ಗೆ ಎತ್ತಿದ್ದೆ, ಎಳೆದಿದ್ದೆ, ಬಿಸಾಕಿದ್ದೆ. ಗಾಡಿ 5 ನಿಮಿಷಕ್ಕೆ ಅನ್ಲೋಡಿಂಗ್ ಆಗೋಯ್ತು. ಅನ್ಲೋಡ್ ಮುಗಿಸ್ಕೊಂಡ್ ಬರ್ಬೇಕಾರೆ ಈ ಚಿಂತಾಮಣಿ ರೋಡ್ 1 ವೇ ರೋಡ್. ಎಲ್ಲ ಬರೋರೆಲ್ಲ ಐ ಬಿ ಹಾಕೊಂಡೆ ಬರ್ತಾರೆ. ಮುಂದೆ ಏನು ಲವಡನು ಕಾಣಲ್ಲ. ಹಂಗ ಪಾಸ್ ಮಾಡ್ಕೊಂಡು ಹೊಸಕೋಟೆ ಟೋಲ್ ಹತ್ರ ಬಂದು ಟೋಲ್ ಎಲ್ಲ ಪಾಸ್ ಮಾಡ್ಕೊಂಡು ಮನೆ ಕಡೆ ಬಂದೆ. ಈ ವ್ಲಾಗ್ನ ಎಲ್ಲಿಗೆ ಮಾಡ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಓಕೆ ಬಾಯ್.